ಮನೇಲಿ ಕೂತ್ಕೊಂಡು 30,000 ದುಡಿಬೋದು, 50,000 ದುಡಿಬೋದು, 1,00,000 ದುಡಿಬೋದು ಅಂತ ಹೇಳ್ತಾರಲ್ಲ, ಆ ವಿಡಿಯೋಗಳನ್ನ ನೋಡ್ಕೊಂಡು ಯಾರು ಕೆಲ್ಸಕ್ಕೆಲ್ಲ ಅಪ್ಲೈ ಮಾಡ್ತೀರಾ ಅಂತವ್ರು ಈ ವಿಡಿಯೋ ನೋಡ್ಬೇಕು. ಮನೆಯಲ್ಲೇ ಕುತ್ಕೊಂಡು ತಿಂಗಳಿಗೆ 30,000 ರೂಪಾಯಿ ಸಂಪಾದಿಸಬಹುದು ಅಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಇದೊಂದು ಜಾಹೀರಾತು ನೋಡಿದೆ. ನೋಡಿ, ಈ ನಂಬರ್ಗೆ ಶನಿವಾರ ದಿವಸ ನಾನು ಫೋನ್ ಮಾಡಿದೆ. ಈ ಫೋನ್ ಮಾಡಾದ್ಮೇಲೆ ಆಯ್ ಅನ್ಬಿಟ್ಟು ಮೆಸೇಜ್ ಮಾಡಿ ಅಂತ ಹೇಳಿದ್ರು. ಆಯ್ ಅಂತ ಮೆಸೇಜ್ ಮಾಡಾದ್ಮೇಲೆ ಅವರು ಈ ರೀತಿ ಮೆಸೇಜ್ ಕಳ್ಸಿದ್ರು ನನ್ಗೆ. ಮತ್ತೆ ಪೆನ್ಸಿಲ್ ತಿಂಗಳಿಗೆ 30,000 ರೂಪಾಯಿ ಅಡ್ವಾನ್ಸ್ 15,000 ರೂಪಾಯಿ ಕೊಟ್ಬಿಡ್ತೀವಿ ಅನ್ಬಿಟ್ಟು ಈ ತರ ಎಲ್ಲ ಕಳ್ಸಿದ್ರು. ಕಳ್ಸಾದ್ಮೇಲೆ ನಂದು ಆಧಾರ್ ಕಾರ್ಡ್, ಫೋಟೋ, ಅಡ್ರೆಸ್ ನ ವಾಟ್ಸ್ಆಪ್ ಹಾಕ್ರಿ ಅಂದ್ರು. ನಾನು ಹಾಕ್ದೆ. ಹಾಕಿ ಸ್ವಲ್ಪ ಹೊತ್ತಾದ್ಮೇಲೆ ಒಂದು ಸ್ಕ್ಯಾನ್ ಕಳ್ಸಿದ್ರು. 499 ರೂಪಾಯಿ ರಿಜಿಸ್ಟ್ರೇಷನ್ ಫೀಸ್ ಅನ್ಬಿಟ್ಟು 499 ರೂಪಾಯಿ ಕಳ್ಸಿ ಅಂತ ಅನ್ಬಿಟ್ಟು. ನಿನ್ನೆ ನನ್ನ ಅದೃಷ್ಟ ಚೆನ್ನಾಗಿತ್ತು, ನಂದು ಫೋನ್ ಪೇ ಸ್ಕ್ಯಾನ್ ಆಗ್ತಾ ಇರ್ಲಿಲ್ಲ. ಸರಿ ಅನ್ಬಿಟ್ಟು ಫೋನ್ ಮಾಡಿ, ಸರ್ ಫೋನ್ ಪೇ ಅಥವಾ ಗೂಗಲ್ ಪೇ ನಂಬರ್ ಕಳ್ಸಿ, ಇದಾಗ್ತಾ ಇಲ್ಲ ಅಂದಿದ್ಕೆ ಅವರು ಇನ್ನೊಂದು ಸ್ಕ್ಯಾನರ್ ಕಳ್ಸಿದ್ರು, ಅಂಬಿಕಾ ಅಂತ ಅನ್ಬಿಟ್ಟು. ಇದಕ್ಕೂ ಅದು ಸ್ಕ್ಯಾನ್ ಮಾಡಕ್ ಆಗ್ಲಿಲ್ಲ. ಮತ್ತೆ ನಾನು ಫೋನ್ ಮಾಡಿ ಆಗ್ತಾ ಇಲ್ಲ ಅಂದಿದ್ಕೆ ಅಗೇನ್ ಟ್ರೈ ಓನ್ಲಿ ಮೈ ಕಂಪನಿ ಸ್ಕ್ಯಾನರ್ ಪೇ ಮಾಡ್ಬಿಟ್ಟು ಸ್ಕ್ರೀನ್ ಶಾಟ್ ಕಳ್ಸಿ ಅನ್ಬಿಟ್ಟು ಹಾಕಿದ್ರು. ಮತ್ತೆ ಅದು ಕಳ್ಸಿ ಸ್ಕ್ಯಾನರ್. ಇದು ನನ್ನ ಮೊಬೈಲ್ ಇಂದ ಆಗ್ಲಿಲ್ಲ ಅನ್ಬಿಟ್ಟು ನಾನು ನಮ್ಮ ಮನೆಯವ್ರ ಮೊಬೈಲ್ ಇಂದ 499 ರೂಪಾಯಿ 99 ರೂಪಾಯಿ ಸ್ಕ್ಯಾನ್ ಮಾಡಾದ್ಮೇಲೆ ಮತ್ತೆ 1,499 ರೂಪಾಯಿ ಕಳಿಸಿ, ನಾಳೆ ಡೆಲಿವರಿ ಟೈಮ್ ಫುಲ್ ಅಮೌಂಟ್ ರಿಟರ್ನ್ ಮಾಡಿ ಅಂತ ಅನ್ಬಿಟ್ಟು 100% ಜಾಬ್ ಕನ್ಫರ್ಮ್ ಈ ನಂಬರ್ಗೆ ಫೋನ್ ಪೇ ಮಾಡಿ ಅಂತ ಅನ್ಬಿಟ್ಟು ಮತ್ತೆ ಕಳ್ಸಿದ್ರು. ನೋಡಿ, ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಅನ್ಬಿಟ್ಟು ಮೆಸೇಜ್ ಮಾಡಿದ್ರೆ ಯಾವ್ದೋ ಮಾರ್ನೆಕ್ ನಲ್ಲಿ ಅಡ್ರೆಸ್ ಹಾಕೋರೆ. ಇದು ಮಾಕ್ಲಿ ಹತ್ರ ಇರೋದು. ಇಲ್ಲಿ ಯಾವ್ದೋ ಒಂದು ಪೆನ್ಸಿಲ್ ಕಂಪನಿ ಇಲ್ಲ. ಇವರು ದುಡ್ಡು ಮಾಡಕ್ಕೋಸ್ಕರ ಜನಗಳನ್ನ ಯಾಮರ್ಸ್ಕೊಂಡು 2,000 ರೂಪಾಯಿ ಈಸ್ಕೊಂಡು ಫೋನ್ಗಳು ತೆಗಿಯೋದಿಲ್ಲ, ಏನು ಇಲ್ಲ. ನನ್ನ ಅಮೌಂಟ್ ರಿಟರ್ನ್ ಕೇಳಿದ್ರೆ ಅವರು OTP ಸೆಂಡ್ ಮಾಡಿ ಅಂತವ್ರೆ. ನನ್ನ ಅಮೌಂಟ್ ಸೆಂಡ್ ಮಾಡೋದಕ್ಕೆ OTP ಏನು ಕೇಳ್ಬೇಕು ಇವ್ರು? ಏಕೆಂದ್ರೆ OTP ನಾವು ಸೆಂಡ್ ಮಾಡಿದ ತಕ್ಷಣ ನಮ್ಮ ಅಕೌಂಟ್ ಅಲ್ಲಿ ಇರೋ ದುಡ್ಡೆಲ್ಲನು ಇವ್ರು ಅವ್ರು ಗಿರ ನ್ಯಾಕಿಂದ ಎತ್ಕೊಂಡ್ಬಿಡ್ತಾರೆ. ಬ್ಯಾಂಕ್ಗಳಿಂದ ಮೆಸೇಜ್ಗಳು ಬರ್ತಾನೆ ಇರ್ತೈತೆ, ದಯವಿಟ್ಟು OTP ಯಾರಿಗೂ ಸೆಂಡ್ ಮಾಡಬೇಡಿ ಅಂತ ಅನ್ಬಿಟ್ಟು. ನೋಡಿ, ಈ ತರ ಜನಗಳನ್ನ ಯಾಮರ್ಸ್ತಾ ಇದಾರೆ. ದಯವಿಟ್ಟು ಯಾರು ಕೂಡ ಈ ಪೆನ್ಸಿಲ್ದು ಅಡ್ವರ್ಟೈಸ್ಮೆಂಟ್ ನಂಬಿ ದುಡ್ಡು ಹಾಕ್ಬಿಟ್ಟು ಮೋಸ ಹೋಗ್ಬೇಡಿ. ಮತ್ತೆ ಇದೊಂದೇ ಇದ್ರಲ್ಲೇನೆ ಇನ್ನೊಂದು ನಂಬರ್ ಇತ್ತು, ನಾನು ಅದನ್ನ ಹುಡುಕ್ತಾ ಇದ್ದೀನಿ, ಆ ನಂಬರ್ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಮೋಸ ಹೋಗ್ಬೇಡಿ. ಜಾಬು ಅಂತ ಅನ್ಬಿಟ್ಟು ಬರೀ ಸುಳ್ ಸುದ್ದಿ ದುಡ್ಡು ಕಳ್ಕೊಂಬೇಡಿ. ಇವತ್ತಿನ ದಿನದಲ್ಲಿ ದುಡ್ಡು ಎಷ್ಟು ಮುಖ್ಯ. ಒಂದು ತಿಂಗಳು ಕೆಲ್ಸಕ್ಕೆ ಹೋದ್ರೆ ಹೆಣ್ಮಕ್ಳು 15,000 ರೂಪಾಯಿ ದುಡಿಯೋದೇ ಹೆಚ್ಚು. ಅಂತದ್ರಲ್ಲಿ ಇವರು ಮನೆಯಲ್ಲೇ ಕುತ್ಕೊಂಡು 30,000 ರೂಪಾಯಿ ಕೊಡ್ತೀನಿ ಅಂತ ಅನ್ಬಿಟ್ಟು ಸುಳ್ ಸುದ್ದಿ ಒಪ್ಸಿ ಅಂತ ಜನಗಳಿಗೆ ಯಾಮರ್ಸ್ತಾ ಇದ್ದಾರೆ. ಹುಷಾರಾಗಿರಿ.